ಇದೇ ಜೂನ್ 25ನೇ ತಾರೀಕು ಗುರುವಾರ ಏಕಾದಶಿ ಇದೆ. ಇದನ್ನ ನಿರ್ಜಲ ಏಕಾದಶಿ ಅಂತ ಕರೀತಾರೆ. ತಿಂಗಳಲ್ಲಿ 2 ಏಕಾದಶಿ ಇರುತ್ತೆ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಆಚರಿಸಲಾಗುವ ಈ ವ್ರತದಲ್ಲಿ ಭಗವಾನ್ ವಿಷ್ಣುವಿನ ಅನುಗ್ರಹ ಪಡೆಯಲು ಸಂಪೂರ್ಣವಾಗಿ ಆಹಾರ ಮತ್ತು ನೀರನ್ನು ತ್ಯಜಿಸಿ ಉಪವಾಸ ಮಾಡಲಾಗುತ್ತದೆ. ವರ್ಷದಲ್ಲಿ ಬರುವ ಒಟ್ಟು 24 ಏಕಾದಶಿ ವ್ರತಗಳನ್ನು ಆಚರಿಸಲು ಸಾಧ್ಯವಾಗದವರು ಈ ಒಂದೇ ಒಂದು ವ್ರತವನ್ನು ಆಚರಿಸಿದರೆ ಉಳಿದ ಎಲ್ಲ ಏಕಾದಶಿಗಳ ಪುಣ್ಯ ಫಲ ಸಿಗುತ್ತೆ ಅಂತ ನಂಬಲಾಗಿದೆ. ಇದನ್ನು ಭೀಮಸೇನ ಏಕಾದಶಿ ಅಂತನೂ ಮತ್ತೆ ಪಾಂಡವ ಏಕಾದಶಿ ಅಂತನೂ ಕರೀತಾರೆ. ಉಪವಾಸ ಮಾಡೋದು ಕಷ್ಟ ಸಾಧ್ಯವಾಗಿದ್ದ ಭೀಮನು ನೀರಿನ ಹನಿಯನ್ನು ಮುಟ್ಟದೆ ಈ ವ್ರತವನ್ನು ಆಚರಿಸಿ ಮುಕ್ತಿ ಪಡೆದನು ಎಂಬುದು ಪುರಾಣಗಳ ಕತೆ. ಪುರಾಣಗಳ ಪ್ರಕಾರ ಈ ವ್ರತವನ್ನು ಶ್ರದ್ಧೆಯಿಂದ ಯಾರು ಆಚರಿಸ್ತಾರ ಅವರ ಪಾಪಗಳೆಲ್ಲ ನಾಶ ಆಗಿ ಮರಣಾಂತರ ವೈಕುಂಠ ಪ್ರಾಪ್ತಿಯಾಗುತ್ತದೆ ಅನ್ನುವ ನಂಬಿಕೆ ಕೂಡ ಇದೆ. ಇವತ್ತಿನ ದಿನ ವಿಷ್ಣುವಿಗೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿದ್ರೆ ತುಂಬಾನೇ ಒಳ್ಳೇದಾಗತ್ತೆ. ಒಂದಾದ್ರೂ ತುಳಸಿ ದಳ ಇಟ್ಟು ನೀವು ವಿಷ್ಣುವಿಗೆ ಪೂಜೆ ಮಾಡ್ಬೇಕಾಗತ್ತೆ ಇವತ್ತಿನ ದಿನ. ಸೊ ಮನೆಯಲ್ಲಿ ಏನೇ ಕಷ್ಟ ಕಾರುಣ್ಯಗಳಿದ್ರು ಕೂಡ ದೂರ ಆಗತ್ತೆ. ಆಗುವಂತವ್ರು ನಿರ್ಜಲ ಉಪವಾಸ ಮಾಡಿದ್ರೆ ತುಂಬಾನೇ ಒಳ್ಳೇದು. ಅಂದ್ರೆ ನೀರ್ನು ಕುಡಿದಂಗೆ ಮಾಡಿದ್ರೆ ಆಗಲ್ಲ ಅನ್ನೋಂಥವ್ರು ನೀರು ಅಥವಾ ಜ್ಯೂಸ್ ಕುಡ್ಕೊಂಡು ಕೂಡ ಮಾಡೋರು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅವತ್ತಿನ ದಿನ ಅನ್ನ ತಿನ್ಬಾರ್ದು ಅಂತ ಹೇಳ್ತಾರೆ. ಬುಧವಾರ ದಶಮಿ, ಗುರುವಾರ ಏಕಾದಶಿ, ಶುಕ್ರವಾರ ದ್ವಾದಶಿ ಇರುತ್ತೆ. ಟೈಮಿಂಗ್ಸ್ ನ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಆದಷ್ಟು ಅವತ್ತಿನ ದಿನ ಉಪವಾಸ ಇದ್ದು ಬಡವರಿಗೆ ಅನ್ನದಾನ ಅಥವಾ ನಿಮ್ ಕೈಲಾದಷ್ಟು ಏನಾದ್ರು ದಾನ ಮಾಡಿದ್ರೆ ತುಂಬಾನೇ ಒಳ್ಳೇದು. ಮೋರ್ ವಿಡಿಯೋಸ್ಗಾಗಿ ನನ್ನ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ.